ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನಾವು ರುದ್ರಾಸ್ತ್ರ ಡ್ರೋನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೋಲಾರ್ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದ ರುದ್ರಾಸ್ತ್ರ ಡ್ರೋನ್ ಅನ್ನು ಇತ್ತೀಚೆಗೆ ಭಾರತೀಯ ಸೇನೆಯು ಪರೀಕ್ಷಿಸಿದೆ. ಮಾನವರಹಿತ ವೈಮಾನಿಕ ಯುದ್ಧದಲ್ಲಿ ಈ ಪರೀಕ್ಷೆಯು ಬಹಳ ಮುಖ್ಯವಾದ ಕ್ಷಣವನ್ನು ಗುರುತಿಸುತ್ತದೆ. ರುದ್ರಾಸ್ತ್ರವು ಯುದ್ಧ ಭೂಮಿಯ ಕಾರ್ಯಾಚರಣೆಗಳಿಗಾಗಿ ವಿನ್ಯಾಸಗೊಳಿಸಲಾದ ಹೈಬ್ರಿಡ್ ಡ್ರೋನ್ ಆಗಿದೆ. ಇದು ಹೆಲಿಕಾಪ್ಟರ್ನಂತೆ ಹಾರಬಲ್ಲದು ಮತ್ತು ಜೆಟ್ನಂತೆ ದೂರದವರೆಗೆ ಹಾರಬಲ್ಲದು. ಇದನ್ನು ಪತ್ತೆ ಹಚ್ಚುವುದು ಕಷ್ಟಕರವಾಗಿದೆ. ಡ್ರೋನ್ ಅನ್ನು ಸಿಬ್ಬಂದಿ ವಿರೋಧಿ ಪಾತ್ರಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಹೆಚ್ಚಿನ ನಿಖರತೆಯೊಂದಿಗೆ ಶತ್ರು ಸೈನಿಕರನ್ನು ಗುರಿಯಾಗಿಸುತ್ತದೆ. ರುದ್ರಾಸ್ತ್ರವು 50 ಕಿಲೋಮೀಟರ್ಗಿಂತ ಹೆಚ್ಚು ದೂರದ ಗುರಿಗಳನ್ನು ಹೊಡೆಯಬಲ್ಲದು. ಪೋಖ್ರಾನ್ ಶ್ರೇಣಿಯಲ್ಲಿನ ಪರೀಕ್ಷಾರ್ಥ ಪ್ರಯೋಗಗಳ ಸಮಯದಲ್ಲಿ ಇದು ಒಟ್ಟು 170 ಕಿಲೋಮೀಟರ್ ಕಾರ್ಯಾಚರಣೆಯ ವ್ಯಾಪ್ತಿಯನ್ನು ಸಾಧಿಸಿತು. ಡ್ರೋನ್ ಸುಮಾರು 90 ನಿಮಿಷಗಳ ಕಾಲ ಗಾಳಿಯಲ್ಲಿದ್ದು ನೈಜ ಸಮಯದ ವಿಡಿಯೋವನ್ನ ಪ್ರಸಾರ ಮಾಡಬಹುದು. ಇದು ಕಡಿಮೆ ಎತ್ತರದಲ್ಲಿ ಸ್ಫೋಟಗೊಳ್ಳುವ ಯುದ್ಧ ಸಾಮಗ್ರಿಗಳನ್ನು ಬೀಳಿಸಬಹುದು. ಇದು ಶತ್ರು ಸ್ಥಾನಗಳಿಗೆ ವ್ಯಾಪಕ ಹಾನಿಯನ್ನುಂಟು ಮಾಡುತ್ತದೆ. ರುದ್ರಾಸ್ತ್ರವನ್ನು ಶತ್ರು ಪಿರಿಂಗಿದಳ ಮತ್ತು ಭಯೋತ್ಪಾದಕ ಅಡಗುತಾಣಗಳ ವಿರುದ್ಧ ಆಳವಾದ ದಾಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸಬಲ್ಲದು. ಭಾರತೀಯ ಸೇನೆಯು ಸೈನಿಕರ ಜೀವವನ್ನು ಅಪಾಯಕ್ಕೆ ಸಿಲುಕಿಸದೆ ಗುರಿಗಳನ್ನು ಹೊಡೆಯಲು ಅನುವು ಮಾಡಿಕೊಡುತ್ತದೆ. ಈ ಸಾಮರ್ಥ್ಯವು ರುದ್ರಾಸ್ತ್ರವನ್ನು ಆಧುನಿಕ ಯುದ್ಧದಲ್ಲಿ ಪ್ರಬಲವಾದ ಸ್ಟ್ಯಾಂಡ್ ಆಫ್ ಅಸ್ತ್ರವಾಗಿ ಇರಿಸುತ್ತದೆ. ರುದ್ರಾಸ್ತ್ರ ಡ್ರೋನ್ ಇದನ್ನ ಅಭಿವೃದ್ಧಿಪಡಿಸಿದ ಸಂಸ್ಥೆಗಳು ಯಾವುವು? ಸೋಲಾರ್ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಲಿಮಿಟೆಡ್ ಇದನ್ನ ಅಭಿವೃದ್ಧಿಪಡಿಸಿವೆ. ಭಾರತೀಯ ಸೇನೆ ಇದನ್ನ ಪರೀಕ್ಷಿಸಿದೆ. ಇದರಿಂದ ನಮ್ಮ ಭಾರತದ ಸೈನಿಕರ ಜೀವಗಳಿಗೆ ಹಾನಿಯಾಗದಂತೆ ಶತ್ರು ರಾಷ್ಟ್ರದ ಮೇಲೆ ನಾವು ಯುದ್ಧವನ್ನ ಮಾಡಬಹುದು. ಸರಿಯಾಗಿ ನಿಖರವಾಗಿ ಗುರಿಗಳನ್ನ ಹೊಡೆಯಲು ಈ ರುದ್ರಾಸ್ತ್ರ ಡ್ರೋನ್ ಅನುವು ಮಾಡಿಕೊಡುತ್ತದೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.